ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಅನೇಕ ರೀತಿಯ ಸಮಸ್ಯೆಗಳಿಗೆ ಒಂದು ಸರಳ ಪರಿಹಾರವನ್ನು ಹೊತ್ತು ತಂದಿದ್ದೀನಿ. 9 ಎಲೆಗಳ ಪೂಜೆ. ಈ 9 ವನಸ್ಪತಿಯ ಪೂಜೆ ನವವಿಧ ಭಕ್ತಿಯ ಸಂಕೇತಗಳಾಗಿವೆ. ಯಾವಾಗಲೂ ಬಾಬಾ ಪ್ರಕೃತಿಯನ್ನು ಆರಾಧನೆ ಮಾಡ್ತಾ ಇದ್ರು, ಪೂಜಿಸ್ತಾ ಇದ್ರು. ಹಾಗೆ ತನ್ನ ಭಕ್ತರಿಗೂ ಕೂಡ ಪ್ರಕೃತಿಯ ಜೊತೆ ಒಂದು ಪ್ರೇಮವನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಸ್ನೇಹಿತರೆ. ಅಂದರೆ ಪ್ರಕೃತಿಯ ಜೊತೆ ಒಂದು ಒಡನಾಟ, ಸಂಪರ್ಕವನ್ನು ಯಾವಾಗಲೂ ಇಟ್ಕೊಳ್ಳಿ. ಅದು ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಸದಾ ತಮ್ಮ ಭಕ್ತರಿಗೆ ಹೇಳ್ತಾ ಇದ್ರು. ಅವರ ಸರಳ ಉಪದೇಶಗಳೊಂದಿಗೆ ಅನೇಕ ರೀತಿಯ ಮರಗಳ ಪರಿಚಯವನ್ನು ಕೂಡ, ಸಸ್ಯಗಳ ವನಸ್ಪತಿಯ ಪರಿಚಯವನ್ನು ಕೂಡ ಬಾಬಾ ಮಾಡಿಸ್ತಾ ಇದ್ರು. ಅದೇ ರೀತಿ ಇವತ್ತು ಈ ಪೂಜೆಯನ್ನು ನೀವು ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ತೀರಾ ಅಲ್ವಾ. ಲಕ್ಷಗಟ್ಟಲೆ ಹಣ ಖರ್ಚು ಮಾಡ್ತೀರಾ, ಎಲ್ಲೋ ಹೋಗಿ ಭವಿಷ್ಯವನ್ನು ಕೇಳ್ತೀರಾ. ಆದರೆ ಇಲ್ಲಿ ಭಗವಂತನಿಗಿರುವ ಶಕ್ತಿ ನಮ್ಮಲ್ಲೂ ಇದೆ. ಹಾಗೆ ಆ ಶಕ್ತಿಗಳನ್ನ ನಾವು ಭೌತಿಕ ಮೋಹಕ್ಕೆ ನಾವು ಒಳಗಾಗಿರೋದ್ರಿಂದ ಅವುಗಳನ್ನು ನಮ್ಮಲ್ಲಿ ಜಾಗೃತಗೊಳಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಆದರೆ ಅದೇ ಶಕ್ತಿ ಪ್ರಕೃತಿಯೂ ಕೂಡ ಹೊಂದಿದೆ. ಹಾಗಾಗಿ ಇಷ್ಟೊಂದು ಗಿಡಗಳ ಬಳಿ ಹೋಗಿ ನೀವು ಪೂಜೆ ಮಾಡೋಕ್ಕಾಗೋಲ್ಲ. ಆ ಗಿಡಗಳನ್ನು ಕೂಡ ಮನೆಯಲ್ಲಿ ತಂದಿಟ್ಕೊಂಡು ಪೂಜೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಆ ಗಿಡದ ಎಲೆಗಳನ್ನು ನೀವು ತಂದಿಟ್ಕೊಂಡು ಮನೆಯಲ್ಲಿ 9 ದಿನದ ಸಂಕಲ್ಪದ ರೂಪದಲ್ಲಿ ಪೂಜೆ ಮಾಡಿದರೆ ಖಂಡಿತ ನಿಮ್ಮ ಇಚ್ಛೆಗಳು ಈಡೇರ್ತವೆ. ಅದು ಯಾವ ಇಚ್ಛೆಯನ್ನು ನೀವು ಈಡೇರಿಸಬೇಕು ಅಂತೇಳಿ ಗುರುವಿನಲ್ಲಿ ಪ್ರಾರ್ಥನೆ ಮಾಡಿ, ಶರಣಾಗಿ, ನಂಬಿಕೆಯಿಂದ, ವಿಶ್ವಾಸವಿಟ್ಟು ಈ ಪೂಜೆಯನ್ನು ಮಾಡ್ಕೊಳ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದು ಬಲವಾಗಿ ನಡೆಯುತ್ತೆ. ಸಂದೇಹರಹಿತವಾಗಿ ಮಾಡಬೇಕು. ಸಂದೇಹ ಇದ್ದವರು ಖಂಡಿತವಾಗಿಯೂ ಮಾಡಲಿಕ್ಕೆ ಹೋಗಬೇಡಿ. ಗುರುವಿನಲ್ಲಿ ಮೊದಲು ಶರಣಾಗಿ, ನಂತರ ಆ ಪ್ರಕೃತಿಗೆ ಶರಣಾಗಿ ಆ ಒಂದು ಪವಿತ್ರವಾದ ಮರಗಳ ಎಲೆಯನ್ನು ನೀವು ಪೂಜಿಸಿದ್ದೇ ಆದರೆ ಖಂಡಿತ ನಿಮ್ಮ ಜೀವನದ ಇಷ್ಟಾರ್ಥಗಳು ನೆರವೇರ್ತವೆ. ಅನೇಕ ರೀತಿಯ ಸಮಸ್ಯೆಗಳು ದೂರವಾಗೋದು ಖಂಡಿತ. ನಮ್ಮಿಂದ ಈ ಪ್ರಕೃತಿ ಯಾವಾಗಲೂ ₹1 ಹಣನೂ ಬಯಸಿಲ್ಲ ಅಲ್ವಾ. ಏನೇ ಇದ್ದರೂ ಅದೇ ನಮಗೆ ಇನ್ನೂ ಕೊಡ್ತಾ ಇದೆ, ಅದನ್ನೇ ನಾವು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ನೀವು ಈ ಪ್ರಕೃತಿಯ ಜೊತೆಗೆ ಯಾವ ರೀತಿ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಟು ಗುರುವಿನಲ್ಲಿ ಶರಣಾಗಿ, ಅಂದರೆ ಗುರುವನ್ನು ಸಾಕ್ಷಿಯಾಗಿಟ್ಕೊಂಡು ಈ ಪ್ರಕೃತಿಯನ್ನು ಪೂಜಿಸ್ತಿರೋ ಖಂಡಿತವಾಗಿಯೂ ಅವರ ಉಪದೇಶಗಳಿಂದ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋ ಕೆಲಸಗಳು ಆಗ್ತವೆ. ಯಾವ ದೋಷ, ಯಾವ ಒಂದು ಕರ್ಮ, ಯಾವ ಪ್ರಾರಬ್ಧ ನಿಮ್ಮನ್ನು ಕಾಡ್ತಾ ಇದೆಯೋ ಒಟ್ಟಾರೆಯಾಗಿ ಆ ಎಲ್ಲ ದೋಷಗಳನ್ನು ಈ ಪ್ರಕೃತಿ ಶಕ್ತಿ ನಿಮ್ಮನ್ನು ದೋಷರಹಿತರನ್ನಾಗಿ ಮಾಡುತ್ತೆ. ಅಂತಹ ಒಂದು ಒಳ್ಳೆಯ ಸರಳವಾದ ದಾರಿಯನ್ನು ನಿಮಗೆ ಬಾಬಾ ಇಲ್ಲಿ ತೋರಿಸಿದ್ದಾರೆ. ಹಾಗಾಗಿ ಗುರುವಿನಲ್ಲಿ ದೃಢವಾದ ಸಂಕಲ್ಪ ಮಾಡಿಕೊಂಡು ಗುರುವನ್ನು ಸಾಕ್ಷಿಯಾಗಿಟ್ಕೊಂಡು ಈ ಪೂಜೆಯನ್ನು ಮಾಡಿ 9 ದಿನಗಳ ಕಾಲ ಮಾಡಬೇಕು. ನಾನಿಲ್ಲಿ ಸಾಕಷ್ಟು ಎಲೆಗಳ ಒಂದು ಹೆಸರನ್ನು ಹೇಳ್ತೀನಿ. ಅದರ ಉಪಯೋಗ, ಅದರ ಮಹತ್ವ, ಅದರ ಒಂದು ಪೂಜೆಯಿಂದ ನಿಮಗೆ ಯಾವೆಲ್ಲ ಲಾಭ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ವಿವರಿಸ್ತಾ ಹೋಗ್ತೀನಿ. ಆದರೆ ನಿಮಗೆ ಅದರಲ್ಲಿ ಯಾವ ಎಲೆಗಳು ಅವೈಲೇಬಲ್ ಇದೆಯೋ, ಅಂದರೆ ನಿಮ್ಮ ಊರುಗಳಲ್ಲಿ ನಿಮಗೆ ಸಿಗುತ್ತೋ, ಅದು ಸಿಟಿ ಆಗಿರ್ಬೋದು, ಹಳ್ಳಿ ಆಗಿರ್ಬೋದು, ಅಲ್ಲಿ ಯಾವ ಎಲೆಗಳು ನಿಮಗೆ ಸುಲಭವಾಗಿ ಸಿಗ್ತವೋ ಆ ಎಲೆಗಳನ್ನು ತಗೊಂಡು 9 ಎಲೆಗಳನ್ನು ತಗೊಳ್ಳಿ. ಅದರಲ್ಲಿ ಮೇನ್ ಆಗಿ ಒಂದು ಬಾಳೆ ಎಲೆ ಅಂತೂ ಇರಲೇಬೇಕು. ಆ ಎಲೆಗಳ ಜೊತೆಗೆ ಒಟ್ಟಾರೆಯಾಗಿ ಬಾಳೆ ಎಲೆ ಒಂದಾದರೆ ಇನ್ನು ಉಳಿದಿದ್ದು 8 ಥರದ ಬೇರೆ ಯಾವುದೇ ಒಂದು ಎಲೆಗಳನ್ನು ನೀವು ತಗೊಂಡು ಪೂಜೆಯನ್ನು ಮಾಡಬಹುದು. ಎಲೆಗಳ ಬಗ್ಗೆ ನಾನೀಗ ತಿಳಿಸ್ತಾ ಹೋಗ್ತೀನಿ. ಈ ಪ್ರಕೃತಿಯಲ್ಲಿ ಇರುವ ಮರಗಳ ಶಕ್ತಿಯನ್ನು ನೀವು ಅರ್ಥ ಮಾಡಿಕೊಂಡು ಆ ಎಲೆಗಳನ್ನು ಪೂಜಿಸೋದ್ರಿಂದ ಅದರಿಂದ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಒಂದು ಒಳ್ಳೆಯದಾಗತ್ತೆ ಅನ್ನೋದು ನಿಮಗೆ ಮನವರಿಕೆ ಆದರೆ ಖಂಡಿತ ಈ ಪೂಜೆಯನ್ನು ಮಾಡಿ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಪಡ್ಕೊಳ್ಳಿ. ಯಾವಾಗ ಈ ಪೂಜೆಯನ್ನು ಮಾಡಬೇಕು ಅಂದರೆ ಗುರುವಾರದಿಂದ ಶುರು ಮಾಡಬೇಕು. 9 ದಿನಗಳ ಕಾಲ ಮಾಡಬೇಕು. ಅಂದರೆ ಗುರುವಾರದಿಂದ ಗುರುವಾರಕ್ಕೆ 8 ದಿನ ಆಗುತ್ತೆ. ಶುಕ್ರವಾರ 9ನೇ ದಿನ ಈ ಪೂಜೆಯನ್ನು ಮುಗಿಸ್ಬೇಕು. ಪ್ರತಿ ಗುರುವಾರ ಯಾವಾಗಲಾದರೂ ನೀವು ಶುರು ಮಾಡ್ಬೋದು. ನಾಳೆ ಯುಗಾದಿ ಹಬ್ಬ ಇದೆ, ಹೊಸ ವರ್ಷ ಬೇರೆ ಇದೆ, ನಾಳೆಯಿಂದ ಕೂಡ ನೀವು ಶುರು ಮಾಡ್ಬೋದು. ವಿಡಿಯೋ ತಡವಾಗಿ ಸಿಕ್ಕಿದೆ ಅಂತೇಳಿ ಬೇಜಾರು ಮಾಡ್ಕೊಳ್ಬೇಡಿ. 4 ಸಮಯದಲ್ಲಿ ನೀವು ಈ ಪೂಜೆಯನ್ನು ಮಾಡ್ಬೋದು. ಬ್ರಾಹ್ಮಿ ಮುಹೂರ್ತದಲ್ಲಿ, ಮಧ್ಯಾಹ್ನ ಅಭಿಜಿನ್ ಲಗ್ನದಲ್ಲಿ, ಸಂಜೆ ಗೋಧೂಳಿ ಲಗ್ನದಲ್ಲಿ, ಸಂಜೆ ಅಂದರೆ ರಾತ್ರಿ ಮಲಗೋದಕ್ಕಿಂತ ಮೊದಲು 10 ಗಂಟೆಗೂ ಕೂಡ ನೀವು ಈ ಪೂಜೆಯನ್ನು ಮಾಡ್ಬೋದು. ಯಾಕಂದರೆ ಶಿರಡಿಯಲ್ಲಿ ಬಾಬಾರವರಿಗೆ 10 ಗಂಟೆಗೂ ಕೂಡ ಒಂದು ಆರತಿ ನಡೆಯುತ್ತೆ. ಆ ಸಮಯದಲ್ಲೂ ಕೂಡ ನೀವು ಪೂಜೆ, ಧ್ಯಾನ ಮಾಡ್ಬೋದು. ಹಾಗಾದರೆ ಈಗ ಎಲೆಗಳ ಮಹತ್ವವನ್ನು ತಿಳ್ಕೊಳ್ಳೋಣ. ಬಾಳೆ ಎಲೆ, ಮೊದಲನೇದಾಗಿ ನೀವು ಬಾಳೆ ಎಲೆನೇ ತಗೊಳ್ಬೇಕು. ಇದು ಶುದ್ಧತೆ ಮತ್ತು ಸಮೃದ್ಧಿಯ ಸಂಕೇತ. ಇದರ ಪೂಜೆಯಿಂದ ಮನೆಗೆ ಧನ ಮತ್ತು ಅನ್ನದ ಕೊರತೆ ಇಲ್ಲದಂತಾಗತ್ತೆ. ಎರಡನೆಯದು ಅರಳಿ ಎಲೆ. ಇದು ದೈವಿಕ ಶಕ್ತಿಯ ನಿವಾಸ. ಮನಸ್ಸಿನ ಚಂಚಲತೆ ಕಡಿಮೆ ಆಗುತ್ತೆ, ಪೂರ್ವಜರ ಆಶೀರ್ವಾದ ದೊರೆಯುತ್ತೆ. ಹಾಗೆ 3ನೇದು ಬಿಲ್ವ ಪತ್ರೆ. ಇದು ಶಿವನಿಗೂ ಕೂಡ ಅತ್ಯಂತ ಪ್ರಿಯ. ಪಾಪ ಕರ್ಮಗಳನ್ನು ನಿವಾರಣೆ ಮಾಡಿ ಜೀವನದಲ್ಲಿ ಶಾಂತಿ ಮತ್ತು ಆರೋಗ್ಯವನ್ನು ನೀಡುತ್ತೆ. ಹಾಗೆ ಶಮಿ ಪತ್ರೆ. ಇದು ವಿಜಯ ಮತ್ತು ರಕ್ಷಣೆಯ ಸಂಕೇತ ಆಗಿದೆ. ಹಾಗಾಗಿ ಶತ್ರುಗಳ ದೋಷಗಳು ದೂರವಾಗಿ ನಿಮ್ಮ ಕರ್ಮದ ಬಾಧೆ ಕಡಿಮೆ ಆಗುತ್ತೆ. ಅರಿಶಿಣದ ಎಲೆ. ಇದು ಶುಭ, ಮಂಗಳ ಮತ್ತು ಆರೋಗ್ಯದ ಸಂಕೇತವಾಗಿದೆ. ಮನೆಯಲ್ಲಿ ಪವಿತ್ರತೆ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಆದಷ್ಟು ಬೇಗನೆ ವಿವಾಹ ಆಗತ್ತೆ. ಹಾಗೆ ಅಶೋಕ ಎಲೆ. ಇದು ದುಃಖ ನಿವಾರಣೆಯ ಸಂಕೇತವಾಗಿದೆ.
ನಾನು ತಿಳಿಸ್ತಾ ಇರುವ ಈ ಮರಗಳ ಎಲೆಗಳು ಸಾಮಾನ್ಯ ಅಲ್ಲ, ಪ್ರಕೃತಿಯಲ್ಲಿರುವ ದೈವಿಕ ಶಕ್ತಿ, ಜೀವಶಕ್ತಿ ಮತ್ತು ಆಧ್ಯಾತ್ಮಿಕ ಸಂಕೇತಗಳನ್ನು ಹೊತ್ತಿರುವ ಪವಿತ್ರವಾದ ತತ್ವಗಳು. ನಾನಿಲ್ಲಿ ಸಾಕಷ್ಟು ಎಲೆಗಳನ್ನು ಯಾಕೆ ತಿಳಿಸ್ತಾ ಇದ್ದೀನಿ ಅಂದರೆ ಅದರ ಬಗ್ಗೆ ಮಹತ್ವವನ್ನು. ನಿಮಗೆ ಯಾವ ಎಲೆ ಸಿಗುತ್ತೋ ಆ ಎಲೆನ ನೀವು ತಗೊಂಡು ಪೂಜೆ ಮಾಡ್ಬೋದು. ನಾನೀಗ ಎಷ್ಟು ಎಲೆಗಳನ್ನು ಹೇಳಿದನೋ ಆ ಎಲೆಗಳನ್ನು ಕೌಂಟ್ ಮಾಡ್ಕೊಳ್ಳಿ. ಅದರಲ್ಲಿ ಯಾವ ಎಲೆ ಅವೈಲೇಬಲ್ ಇದೆಯೋ ಆ ಎಲೆಯನ್ನು ನೀವು ಕೂಡಿಟ್ಕೊಂಡು ಒಂದು ದಿನ ಗುರುವಾರ ಈ ಪೂಜೆಯನ್ನು ಶುರು ಮಾಡ್ಬೋದು. ನಾಳೆನೂ ಕೂಡ ಶುರು ಮಾಡ್ಬೋದು. ಸಂಜೆ ನಾಳೆ ಗೋಧೂಳಿ ಲಗ್ನದಲ್ಲಿ ನೀವು ಶುರು ಮಾಡಿದ್ರೆ ಇನ್ನೂ ಒಳ್ಳೆಯದು. ಬೆಳಗಿಂದ ಸಂಜೆವರೆಗೂ ಸಮಯ ಇರುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತೀರೋ ಈ ಎಲೆಗಳನ್ನು ಆದಷ್ಟು ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಇದ್ದರೆ ಹೋಗಿ ಕಲೆಕ್ಟ್ ಮಾಡಿಕೊಂಡು ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡಿ. ನಿಮ್ಮ ಜೀವನದಲ್ಲಿ ಅದ್ಭುತ ಚಮತ್ಕಾರ ಆಗಿರೋದನ್ನು ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ. ಅಷ್ಟೊಂದು ಒಳ್ಳೆಯದಾಗತ್ತೆ. ಹಾಗೆ ನಾನು ನನ್ನ ಅನೇಕ ರೀತಿಯ ಕಷ್ಟದ ಸಮಸ್ಯೆಗಳನ್ನು ಹೊಂದಿದ್ದಂಥ ಸಂದರ್ಭ ಅಂದರೆ ಒಂದು ಹೆಜ್ಜೆ ಇಡಬೇಕಾದ್ರೂ ಬೆಂಕಿ ಮೇಲೆ ಇಡ್ತಾ ಇದ್ದೀನೇನೋ, ಮುಳ್ಳಿನ ಮೇಲೆ ಇಡ್ತಾ ಇದ್ದೀನೇನೋ ಅನ್ನೋವಂಥ ಸಂದರ್ಭದಲ್ಲಿ ನಾನು ಪ್ರಕೃತಿಯ ಮೊರೆ ಹೋಗಿ ಈ ರೀತಿ ಪೂಜೆಯನ್ನು ಮಾಡಿದ್ದೆ. ಖಂಡಿತ ಇದರಿಂದ ನಂಗೆ ತುಂಬ ಒಳ್ಳೆಯದಾಗಿದೆ. ಇವತ್ತು ನನ್ನ ಜೀವನ ಅದಕ್ಕೆ ಸಾಕ್ಷಿಯಾಗಿದೆ ಸ್ನೇಹಿತರೆ. ಹಾಗಾಗಿ ನಿಮಗೂ ಕೂಡ ಒಳ್ಳೆಯದಾಗಲಿ. ಯಾಕಂದರೆ ನೀವು ನನ್ನ ಪರಿವಾರ ಇದ್ದ ಹಾಗೆ. ಸಾಯಿ ಪರಿವಾರ ಅಂದರೆ ನನ್ನ ಕುಟುಂಬ, ನಿಮ್ಮ ಕುಟುಂಬ ಬೇರೆ ಬೇರೆ ಅಲ್ಲ, ನಾವೆಲ್ಲರೂ ಒಂದೇ ಅಲ್ವಾ. ಹಾಗಾಗಿ ನನ್ನ ಮಕ್ಕಳಿಗೆ, ನನ್ನ ಅಕ್ಕ ತಂಗಿಯರಿಗೆ, ಅಣ್ಣರಿಗೆ, ತಮ್ಮರಿಗೆ ಯಾವುದೋ ಒಂದು ಸಂಬಂಧದಿಂದ ನಾವೆಲ್ಲರೂ ಒಂದಾಗಿದ್ದೀವಿ ಅಂದರೆ ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಉದ್ದೇಶವನ್ನು ಹೊಂದಿ ನಾನು ಈ ಪೂಜೆಯನ್ನು ತಿಳಿಸ್ತಾ ಇದ್ದೀನಿ. ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಹಾಗೆ ಆಲದ ಎಲೆ ದೈವಿಕ ಸಂಪರ್ಕವನ್ನು ಕೊಡುತ್ತಿದ್ದು. ಈ ಎಲೆ ಬ್ರಹ್ಮ, ವಿಷ್ಣು, ಮಹೇಶ್ವರ ತತ್ವವನ್ನು ಸೂಚಿಸ್ತಾ ಇದೆ. ಜೀವ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಮಾನಸಿಕ ಸ್ಥಿರತೆ ಹೆಚ್ಚಾಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಹಾಗೆ ಬೇವಿನ ಎಲೆ ರಕ್ಷಣೆ ಮತ್ತು ಆರೋಗ್ಯವನ್ನು ಸೂಚಿಸ್ತಾ ಇದೆ. ರಕ್ಷಣೆ ಸಿಗುತ್ತೆ. ಯಾವುದೇ ರೀತಿ ಒಂದು ಮಾಟ ಮಂತ್ರ ಸಮಸ್ಯೆ ಏನಾದರೂ ಆಗಿದೆ ಅಂದರೆ ಬೇವಿನ ಮರದ ಎಲೆಯನ್ನು ಪೂಜಿಸೋದ್ರಿಂದ ಅದು ದೂರವಾಗುತ್ತೆ. ಹಾಗೆ ಶ್ರೇಷ್ಠವಾದ ಔಷಧೀಯ ಗುಣಗಳಿರೋದ್ರಿಂದ ಇದು ನಿಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತೆ. ಹಾಗಾಗಿ ಬೇವಿನ ಮರದ ಎಲೆಗಳಿದ್ರೂ ಕೂಡ ನೀವು ಪೂಜೆಗೆ ತಗೊಳ್ಬೋದು. ಅಶೋಕ ಎಲೆ, ಅಶೋಕ ಟ್ರೀ ಬಗ್ಗೆ ನಿಮಗೆಲ್ಲ ಗೊತ್ತಲ್ಲ. ಪಾರ್ಕ್ಗಳಲ್ಲಿ ಈ ಎಲೆಗಳು ಸಿಗುತ್ತೆ. ಈ ಮರಗಳನ್ನು ಹೇರಳವಾಗಿ ಬೆಳೆಸಿರ್ತಾರೆ. ಈ ಎಲೆ ತುಂಬ ಶ್ರೇಷ್ಠವಾದ ಎಲೆ. ಇದು ದುಃಖ ನಿವಾರಣೆಯನ್ನು ಮಾಡುತ್ತೆ. ಈ ಎಲೆಯ ಹೆಸರು ಹೇಗಿದೆ ನೋಡಿ, ಅಶೋಕ ಅಂದರೆ ದುಃಖವಿಲ್ಲದ ಸ್ಥಿತಿ, ಮನಸ್ಸಿಗೆ ಶಾಂತಿ, ಸಂತೋಷ ನೀಡುವ ಸಂಕೇತವಾಗಿರುತ್ತೆ. ಹಾಗಾಗಿ ಅಶೋಕ ಎಲೆಯನ್ನು ನೀವು ಪೂಜಿಸೋದ್ರಿಂದ ನಿಮ್ಮ ಜೀವನದಲ್ಲಿರುವ ದುಃಖ ನಿವಾರಣೆ ಆಗುತ್ತೆ. ಹಾಗೆ ಸಂತೋಷ ನೀಡುವ ಸಂಕೇತವನ್ನು ಕೂಡ ಇಲ್ಲಿ ನಿಮಗೆ ಅದು ಕೊಡುತ್ತೆ. ಹಾಗೆ ಶಮೀಪತ್ರೆ ಗೊತ್ತಲ್ವಾ, ಒಂದು ನವರಾತ್ರಿಯಲ್ಲಿ ನೀವು ಪೂಜೆ ಮಾಡಕ್ಕೆ ಹೋಗ್ತಿರಲ್ಲ ಶಮೀಪತ್ರೆ, ಆ ಶಮೀಪತ್ರೆ ಪಾಪ ವಿಮೋಚನೆ ಮಾಡುತ್ತೆ. ಪಾಪಗಳನ್ನು ಕಡಿಮೆ ಮಾಡಿ ವಿಜಯವನ್ನು ತರುತ್ತೆ. ತುಳಸಿಯನ್ನು ಕೂಡ ನೀವು ತಗೊಳ್ಬೋದು, ಭಕ್ತಿಯ ಸಂಕೇತವಾಗಿದೆ. ಭತ್ತದ ಎಲೆ ಕೂಡ ನೀವು ತಗೊಳ್ಬೋದು. ಅನ್ನ ಜೀವನದ ಮೂಲ. ಹಾಗಾಗಿ ಭತ್ತದ ಗಿಡವನ್ನು ಕೂಡ ನೀವು ತಗೊಳ್ಬೋದು. ಇಲ್ಲಿ ಕಬ್ಬಿನ ಎಲೆ ಕೂಡ ನೀವು ತಗೊಳ್ಬೋದು. ಇದು ಸಮೃದ್ಧಿ ಹಾಗೆ ಸಿಹಿತನದ ಸಂಕೇತವಾಗಿದೆ. ಜೀವನದಲ್ಲಿ ಸಂತೋಷ ಐಶ್ವರ್ಯವನ್ನು ಹೆಚ್ಚಿಸುತ್ತೆ. ಕಬ್ಬಿನ ಎಲೆ ಗೊತ್ತಲ್ಲ, ಅದನ್ನು ತಗೊಳ್ಬೋದು. ಹಾಗೆ ಮಾವಿನ ಎಲೆ ಮಂಗಳಕರವನ್ನು ಸೂಚಿಸ್ತಾ ಇದೆ, ಅದನ್ನು ಕೂಡ ನೀವು ತಗೊಳ್ಬೋದು. ಬಿಳಿ ತುಂಬೆ ಹೂವಿನ ಗಿಡ ತಗೊಳ್ಬೋದು. ಅದರ ಎಲೆಗಳನ್ನು ನೀವು ತಗೊಳ್ಬೋದು. ಅದು ದೋಷ ನಿವಾರಣೆ ಮಾಡುತ್ತೆ. ಹಾಗೆ ಪವಿತ್ರತೆಯ ಸಂಕೇತವಾಗಿದೆ. ಹಾಗೆ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ, ಮನಸ್ಸಿಗೆ ಸಮಾಧಾನ ನೀಡುತ್ತೆ. ಹಾಗಾಗಿ ತುಂಬೆ ಗಿಡದ ಎಲೆಯನ್ನು ಕೂಡ ನೀವು ತಗೊಳ್ಬೋದು. ವಿಳ್ಯದೆಲೆಯನ್ನು ಪೂಜಿಸೋದ್ರಿಂದ ಹಣ ಐಶ್ವರ್ಯ ಹೆಚ್ಚಾಗುತ್ತೆ, ಶುಭ ಕಾರ್ಯಗಳಾಗ್ತವೆ ಮನೆಯಲ್ಲಿ. ಹಾಗಾಗಿ ವಿಳ್ಯದೆಲೆ ಕೂಡ ನೀವು ತಗೊಳ್ಬೋದು. ಶುಂಠಿ ಗಿಡವನ್ನು ಕೂಡ ನೀವು ಪೂಜಿಸ್ಬೋದು. ಅಂದರೆ ಶುಂಠಿ ಗಿಡದ ಎಲೆಯನ್ನು ನೀವು ತಗೊಳ್ಬೋದು. ಇದು ದೇಹದಲ್ಲಿ ವಿಷವನ್ನು ನಿವಾರಣೆ ಮಾಡುವ ಒಂದು ಶುದ್ಧೀಕರಣದ ಶಕ್ತಿ ಹೊಂದಿದೆ. ಹಾಗೆ ಜೀವನದಲ್ಲಿ ಧೈರ್ಯ ಮತ್ತು ಸಹನೆಯನ್ನು ನಿಮ್ಮ ಜೀವನದಲ್ಲಿ ನಿಮಗೆ ತಂದುಕೊಡುತ್ತೆ. ಉತ್ತರಾಣಿ ಗಿಡದ ಎಲೆಯನ್ನು ನೀವು ಪೂಜಿಸೋದ್ರಿಂದ ನಕಾರಾತ್ಮಕ ಶಕ್ತಿ ನಿವಾರಣೆ ಆಗುತ್ತೆ. ಕೆಟ್ಟ ದೃಷ್ಟಿ ದೋಷಗಳನ್ನು ಅದು ದೂರ ಮಾಡುತ್ತೆ. ಹಾಗೆ ಕರ್ಮ ಶುದ್ಧಿ ಮಾಡುತ್ತೆ. ಹಳೆಯ ಕರ್ಮಗಳ ಪ್ರಭಾವವನ್ನು ಕಡಿಮೆ ಮಾಡುತ್ತೆ. ಮನೆಗೆ ಹಾಗೆ ನಿಮಗೆ ಒಂದು ರಕ್ಷಾ ಕವಚದಂತೆ ಇದು ಸಹಾಯ ಮಾಡುತ್ತೆ. ಔದುಂಬರ ವೃಕ್ಷದ ಎಲೆ ಅಂದರೆ ಅತ್ತಿ ಮರದ ಎಲೆ, ಈ ಎಲೆಯನ್ನು ಪೂಜಿಸೋದ್ರಿಂದ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಫಲ ಸಿಗುತ್ತೆ. ಯಾರಿಗೆಲ್ಲ ಮಕ್ಕಳಿರೋದಿಲ್ಲಲ್ಲ ಅವರು ಪ್ರಾರ್ಥನೆ ಮಾಡಿ ಈ ಎಲೆಯನ್ನು ಕೂಡ ನೀವು ಸೇರ್ಪಡೆ ಮಾಡ್ಕೊಳ್ಬೋದು. ಧ್ಯಾನ ಭಕ್ತಿ ಹೆಚ್ಚಾಗುತ್ತೆ, ಹಳೆಯ ಪಾಪಗಳು ಕಡಿಮೆ ಆಗ್ತವೆ. ಇವುಗಳಲ್ಲಿ ಎಷ್ಟು ಥರದ ಎಲೆಗಳು ಸಿಗ್ತವೋ ಅಷ್ಟು ಎಲೆಗಳನ್ನು ತಗೊಳ್ಳಿ. ಆದಷ್ಟು 9 ತಗೊಂಡ್ರೆ ಒಳ್ಳೆಯದು. 9 ಸಿಗಲಿಲ್ಲ ಅಂದರೆ 5 ತಗೊಳ್ಬೋದು, 3 ಥರದ್ದು ತಗೊಳ್ಬೋದು. ಒಟ್ಟಾರೆಯಾಗಿ ಎಲ್ಲ ಎಲೆಗಳು ಕೂಡ ದೈವಶಕ್ತಿಯನ್ನು ಹೊಂದಿದ್ದಾವೆ. ಹಾಗಾಗಿ 9 ಎಲೆಗಳನ್ನು ನೀವು ತಗೊಳ್ಳೋಕ್ಕೆ ಪ್ರಯತ್ನ ಪಡಿ. ನಾನು ಸಾಕಷ್ಟು ಎಲೆಗಳನ್ನು ತಿಳಿಸಿದ್ದೀನಿ. ಅದರಲ್ಲಿ ಕೆಲವಷ್ಟು ಎಲೆಗಳನ್ನು ನೀವು ನಿಮಗೆ ಯಾವುದು ಸಿಗುತ್ತೋ ಅದನ್ನು ತಗೊಂಡು ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಬೇಕು. ಗುರುವಾರದ ದಿನ ನೀವು ಎಂದಿನಂತೆ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಳ್ತೀರಲ್ಲ, ಆ ನಂತರ ಒಂದು ಬಾಳೆ ಎಲೆಯನ್ನು ತಗೊಂಡು ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಎಲೆಯಲ್ಲೂ ದೈವಿಕ ಶಕ್ತಿ ಅಡಗಿದೆ ಅಂತೇಳಿ ಬಾಬಾರವರು ಆವಾಗಲೇ ತಿಳಿಸ್ತಾ ಇದ್ರು ತಮ್ಮ ಭಕ್ತರಿಗೆ. ನೀವು ಭಕ್ತಿಯಿಂದ ಅವುಗಳನ್ನು ಪೂಜಿಸಿದಾಗ ಅದು ಕೇವಲ ಪೂಜೆ ಆಗೋದಿಲ್ಲ, ಅದು ಶಕ್ತಿಯ ಸಂಪರ್ಕವಾಗತ್ತೆ. ನಂಬಿಕೆ ಇಟ್ಕೊಂಡು ಒಂದು ಸಂಕಲ್ಪದ ರೀತಿಯಲ್ಲಿ ನೀವು ಗುರುವಾರದಿಂದ ಒಂದು 9 ದಿನಗಳ ಕಾಲ ಈ ಎಲೆಗಳನ್ನು ಪೂಜಿಸಬೇಕು. ನೀವು ಯಾವುದೇ ಒಂದು ಗುರುವಾರ ಶುರು ಮಾಡ್ಬೋದು. ನಾಳೆ ಗುರುವಾರ ಹೊಸ ವರ್ಷ ಆಗಿರೋದ್ರಿಂದ ನಾಳೆಯಿಂದನೂ ಕೂಡ ನೀವು ಶುರು ಮಾಡ್ಬೋದು. ನಾಳೆ ಆಗಲಿಲ್ಲ ಅಂದರೆ ಮುಂದಿನ ಗುರುವಾರ ಶುರು ಮಾಡ್ಬೋದು.
ಪೂಜೆ ಎಲ್ಲ ಮುಗಿಸ್ಕೊಂಡು ಗುರುವಾರದ ದಿನ ನೀವು ನಂತರ ಬಾಬಾರವರ ಎದುರಿಗೆ ಕುಳಿತು ಒಂದು ಬಾಳೆ ಎಲೆಯನ್ನು ಮೊದಲು ಒಂದು ಮಣೆಯ ಮೇಲೆ ಇಟ್ಕೊಳ್ಬೇಕು. ನಂತರ ಆ ಬಾಳೆಯ ಎಲೆಯ ಮೇಲೆ ಒಂದು ಅರಿಶಿನದಿಂದ ಹಾಲು ಮತ್ತು ಅರಿಶಿನ ಪುಡಿ ಕಲಸಿ ಒಂದು ಸ್ವಸ್ತಿಕನ್ನು ಬರೆದುಕೊಳ್ಳಿ. ನಂತರ ಉಳಿದ ಎಲ್ಲ ರೀತಿಯ ಎಲೆಗಳು ಅಂದರೆ ಇನ್ನು 8 ಥರದ ಎಲೆಗಳು 8 ಥರದ ಎಲೆಗಳು ಸಿಗಲಿಲ್ಲ ಅಂದರೆ ಇನ್ನೊಂದು 4 ಥರದ್ದು ತಗೊಳ್ಬೋದು. ಒಟ್ಟಾರೆ ಈಗ 5 ಥರ ಆಗಲಿ, ಇಲ್ಲ 3 ಥರ ಆಗಲಿ, ಇಲ್ಲ 7 ಥರದ ದರ ಆಗಲಿ, ನಿಮಗೆ ಎಷ್ಟು ಸಿಗುತ್ತೋ ಅಷ್ಟು ಥರದ ಎಲೆಗಳನ್ನ ತಗೊಳ್ಳಿ. 9 ಥರದ ಎಲೆಗಳು ಸಿಕ್ಕರೂ ಪರವಾಗಿಲ್ಲ, ಇನ್ನೂ ತುಂಬ ಒಳ್ಳೆಯದು. 9 ಥರ ಎಲೆಗಳು ಸಿಗೋದಿಲ್ಲ, ಕಷ್ಟ ಅನ್ನೋದಾದರೆ ನಿಮಗೆ ಎಷ್ಟು ಥರದ ಎಲೆಗಳು ಸಿಗ್ತವೋ ಅಷ್ಟೇ ಥರದ ಎಲೆಗಳನ್ನು ನೀವು ತಗೊಳ್ಳಿ. ಈ ರೀತಿಯಾಗಿ ಆದರೆ ಬಾಳೆ ಎಲೆ ಮಾತ್ರ ಬೇಕೇ ಬೇಕು. ಬಾಳೆ ಎಲೆ ಒಳಗೆ ಸ್ವಸ್ತಿಕನ್ನು ಬರೆದು ಅದರ ಮೇಲೆ ಇನ್ನು ಉಳಿದ ಎಲೆಗಳನ್ನು ಇಡಬೇಕು. ಇಟ್ಟು ನಂತರ ಅದನ್ನು ಒಂದು ಕೆಂಪು ದಾರದಲ್ಲಿ ಕಟ್ಟಬೇಕು. ಕೆಂಪು ಬಣ್ಣದ ದಾರದಲ್ಲಿ ಅದನ್ನು ಕಟ್ಟಬೇಕು. ಅಂದರೆ ಬಾಳೆ ಎಲೆ ಒಳಗೆ ಈ ಎಲೆಗಳನ್ನು ಇಟ್ಟು ಬಾಳೆ ಎಲೆಯನ್ನು ಮೇಲಿನಿಂದ ಮುಚ್ಚಿ ಅದನ್ನು ಕಟ್ಟಬೇಕು. ಕಟ್ಟಿ ಅದನ್ನು ಒಂದು ಅರಿಶಿನ, ಕುಂಕುಮ, ಗಂಧ ಹಚ್ಚಿ ಹಳದಿ ಬಣ್ಣದ ಹೂಗಳು, ಕೆಂಪು ಬಣ್ಣದ ಹೂಗಳು, ಬಿಳಿ ಬಣ್ಣದ ಹೂಗಳು ಯಾವ ಹೂ ಇದೆಯೋ ಆ ಹೂಗಳಿಂದ ಅದನ್ನು ಪೂಜಿಸಿ ಅದಕ್ಕೆ ಧೂಪ ದೀಪ ತೋರಿಸ್ಬೇಕು. ನೈವೇದ್ಯ ಮಾಡಬೇಕು. ನಿಮಗೆ ಒಂದು ಬಿಳಿ ಬಣ್ಣದ ಪಾಯಸ ಅಂದರೆ ಶಾವಿಗೆ ಹಾಲು ಬೆರೆಸಿ, ಇಲ್ಲ ಅನ್ನ ಬೇಯಿಸಿ ಹಾಲು ಮಿಶ್ರಣ ಮಾಡಿ, ಸಕ್ಕರೆ ಮಿಶ್ರಣ ಮಾಡಿ ಪಾಯಸವನ್ನು ಅದಕ್ಕೆ ನೈವೇದ್ಯ ಮಾಡಿ. ಅಂದರೆ 9 ದಿನಗಳ ಕಾಲ 9 ತರಹದ ನೈವೇದ್ಯ ಮಾಡಬೇಕು. ಒಂದು ದಿನ ಬಾಳೆಹಣ್ಣು, ಒಂದು ದಿನ ದಾಳಿಂಬೆ ಹಣ್ಣು, ಹೀಗೂ ಕೂಡ ಕೇವಲ ಹಣ್ಣನ್ನೇ ಕೂಡ ನೀವು ನೈವೇದ್ಯ ಕೂಡ ಮಾಡ್ಬೋದು. ಇಲ್ಲ ನಿಮ್ಮ ಕೈಯಾರೆ ಏನಾದರೂ ನೈವೇದ್ಯ ಮಾಡ್ತೀವಿ ಅಂದರೆ ಪಾಯಸ, ಪೊಂಗಲ್ಲು ಈ ರೀತಿಯಾಗಿ ನೈವೇದ್ಯ ಮಾಡ್ಬೋದು. ಸಿಹಿಯನ್ನೇ ನೈವೇದ್ಯ ಮಾಡಬೇಕು. 9 ದಿನಗಳ ಕಾಲ ನೀವು ಇದೇ ರೀತಿ ಪೂಜೆ ಮಾಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಆಗಲಿಲ್ಲ, ನನಗೆ ಮಾಡಬೇಕು ಅನ್ನೋ ಇಷ್ಟ ಇದೆ ಆದರೆ ಆ ಸಮಯದಲ್ಲಿ ಆಗಲ್ಲ ಅಂದರೆ ಅಭಿಜಿನ್ ಲಗ್ನದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಮಾಡಿ. ನನಗೆ ಅದು ಆಗಲ್ಲ, ಕಷ್ಟ ಅಂದರೆ ಸಂಜೆ ಗೋಧೂಳಿ ಲಗ್ನದಲ್ಲೂ ಕೂಡ ಮಾಡ್ಬೋದು. ಈ 3 ಸಮಯ ಆಗೋದಿಲ್ಲ ಅನ್ನೋದಾದರೆ ರಾತ್ರಿ 10 ಗಂಟೆಯ ಸಮಯದಲ್ಲಿ ಕರೆಕ್ಟಾಗಿ ಶಿರಡಿಯಲ್ಲಿ ಬಾಬಾರವರಿಗೆ ಆ ಸಮಯದಲ್ಲೂ ಕೂಡ ಒಂದು ಆರತಿ ನಡೆಯುತ್ತೆ. ಆಗ ಕೂಡ ಆ ಗುರುವನ್ನು ಸಾಕ್ಷಿಯಾಗಿಟ್ಕೊಂಡು ನೀವು ಈ ರೀತಿಯಾಗಿ ಪೂಜೆ ಮಾಡಿ. ನಂತರ ಅದನ್ನು ಬಾಬಾರವರ ಹತ್ರನೇ ಒಂದು ಮಣೆಯ ಮೇಲೆ ಇಟ್ಟುಬಿಡಬೇಕು. ದೇವರ ಕೋಣೆಯಲ್ಲೇ ಇಡಬೇಕು, ಬೇರೆ ಎಲ್ಲೂ ಇಡಬಾರ್ದು. ದೇವರ ಕೋಣೆಯಲ್ಲೇ ಇಟ್ಟು ಅದನ್ನು ಕೈಯಲ್ಲಿ ಹಿಡಿದು ಸಾಯಿ ಗಾಯತ್ರಿ ಮಂತ್ರ, ಇಲ್ಲ ಅದು ಸಾಯಿ ಗಾಯತ್ರಿ ಮಂತ್ರ ಬರೋದಿಲ್ಲ ಅಂದರೆ ಓಂ ಸಾಯಿನಾಥಾಯ ನಮಃ, ಓಂ ಸಾಯಿ ಶರಣಾಗತ ವತ್ಸಲಾಯ ನಮಃ ಅನ್ನೋ ರೀತಿಯಲ್ಲಿ ಈ ಮಂತ್ರವನ್ನು, ಇದರಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಸಾಯಿ ಗಾಯತ್ರಿ ಮಂತ್ರ ಬರುತ್ತೆ ಅಂದರೆ ಓಂ ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಅನ್ನುವ ಸಾಯಿ ಗಾಯತ್ರಿ ಮಂತ್ರವನ್ನು 9 ಬಾರಿ ಹೇಳ್ಕೊಳ್ಬೇಕು ದಿನನಿತ್ಯ. ಇಲ್ಲಿ 3 ಮಂತ್ರಗಳನ್ನು ತಿಳಿಸಿದ್ದೀನಿ. ಅದರಲ್ಲಿ ನಿಮಗೆ ಯಾವುದು ಸುಲಭವಾಗುತ್ತೋ ಆ ಮಂತ್ರವನ್ನು 9 ದಿನಗಳ ಕಾಲ ನೀವು ಜಪಿಸ್ಬೇಕು. ದಿನನಿತ್ಯ ಆ ಒಂದು ಮಣೆ ಮೇಲೆ ಅದನ್ನು ಇಟ್ಟಿರ್ತೀರಲ್ಲ, ಅದನ್ನು ಪದೇ ಪದೇ ತೆಗೆಯೋ ಅವಶ್ಯಕತೆ ಇಲ್ಲ. ಅದು ಮಣೆ ಮೇಲೆ ಇಡ್ರಿ. ದಿನನಿತ್ಯ ಹೂಗಳನ್ನು ಮಾತ್ರ ತೆಗಿತಾ ಬನ್ನಿ, ಬೇರೆ ಹೂಗಳನ್ನು ಇಡ್ತಾ ಬನ್ನಿ. 9 ದಿನಗಳ ಕಾಲ ತುಪ್ಪದ ದೀಪವನ್ನೇ ಬೆಳಗಿಸ್ಬೇಕು. ಈ ರೀತಿಯಾಗಿ ಸರಳವಾಗಿ ನೀವು ನಂಬಿಕೆಯಿಂದ, ದೃಢ ವಿಶ್ವಾಸದಿಂದ ಈ ಮಂತ್ರವನ್ನು ಪಠಿಸ್ತಾ ನೀವು ಪೂಜೆ ಮಾಡ್ಕೊಳ್ಳಿ. ನಿಮಗೋಸ್ಕರ ಮಾಡ್ಬೋದು, ಸಂತಾನಕ್ಕೋಸ್ಕರ ಮಾಡ್ಬೋದು, ಕೆಲಸಕ್ಕೋಸ್ಕರ ಮಾಡ್ಬೋದು, ಮದುವೆಗೋಸ್ಕರ ಮಾಡ್ಬೋದು, ಮಕ್ಕಳಿಗೋಸ್ಕರ ಮಾಡ್ಬೋದು. ಹಾಗೆ ಮಕ್ಕಳಲ್ಲಿ ಏನಾದರೂ ಸುಧಾರಣೆ ತರಬೇಕು ಅದಕ್ಕೋಸ್ಕರ ಮಾಡ್ತೀನಿ, ಅದಕ್ಕೂ ಮಾಡ್ಬೋದು. ವೈಯಕ್ತಿಕ ಸಂಬಂಧ ಸುಧಾರಣೆ ಆಗಬೇಕು ಅದಕ್ಕೆ ಮಾಡ್ತೀನಿ, ಅದಕ್ಕೂ ಕೂಡ ಮಾಡ್ಬೋದು. ಹಾಗೆ ನಾನು ಯಾರನ್ನ ಪ್ರೀತಿ ಮಾಡ್ತೀನಿ, ಅವರನ್ನು ಮದುವೆ ಆಗಬೇಕು ಅಂತ ಆಸೆ ಇದೆ, ಅದಕ್ಕೆ ಮಾಡ್ಬೋದು ಅಂದರೆ ಖಂಡಿತ ಮಾಡ್ಬೋದು. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನೀವು ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಈ ಪೂಜೆಯನ್ನು ಮಾಡ್ಕೊಳ್ಳಿ. 9ನೇ ದಿನ ಪೂಜೆ ಮಾಡಬೇಕಾದ್ರೆ, ಶುಕ್ರವಾರ ಪೂಜೆ ಮಾಡಬೇಕಾದ್ರೆ 9 ನಾಣ್ಯಗಳನ್ನು ಇದರ ಜೊತೆ ಇಟ್ಟು ಪೂಜೆ ಮಾಡಬೇಕು. ನಂತರ ಮಾರನೇ ದಿನ ನೀವು ಶನಿವಾರ ಇದನ್ನು ಏನು ಮಾಡಬೇಕು, ಯಾವ ರೀತಿ ವಿಸರ್ಜನೆ ಮಾಡಬೇಕು ಅಂದರೆ, ನೀವು 9 ರೂಪಾಯಿ ನಾಣ್ಯ ಏನಿಟ್ಟಿರ್ತೀರಲ್ಲ ಆ ನಾಣ್ಯಗಳನ್ನು ಯಾರಿಗಾದರೂ ನಿಸ್ಸಹಾಯಕರಿಗೆ ಕೊಟ್ಬಿಡಬೇಕು. ಇಲ್ಲ ಅಂದರೆ ಯಾವುದಾದ್ರೂ ದೇವಸ್ಥಾನದ ಹುಂಡಿಗೆ ಹಾಕಿರಿ. ಭಿಕ್ಷುಕರು ಯಾರೂ ಸಿಗಲಿಲ್ಲ ಅಂದರೆ, ಇಲ್ಲ ಸಿಗ್ತಾರೆ ನಾನು ಕಟ್ಟಿಟ್ಕೊಳ್ತೀನಿ ಯಾವಾಗಾದರೂ ಕೊಡ್ಬೋದು ಅಂದರೆ ಅದನ್ನು ಎತ್ತಿಟ್ಕೊಳ್ಳಿ ಒಂದು ಕಡೆ ನಿಮ್ಮ ಪರ್ಸಲ್ಲಿ. ನಂತರ ಅದೇನು ಪೂಜೆ ಮಾಡಿರ್ತೀರಲ್ಲ ಅದನ್ನು ನೀವು ಕೆರೆ, ನದಿ, ಹೊಳೆಯಲ್ಲಿ ವಿಸರ್ಜನೆ ಮಾಡ್ಬೋದು. ಬಾಬಾರವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾನು ಈ ಪೂಜೆಯನ್ನು ಮಾಡಿದ್ದೀನಿ, ಪ್ರಕೃತಿ ಮಾತೆಯ ಪೂಜೆಯನ್ನು ಮಾಡಿದ್ದೀನಿ, ಅವರೆಲ್ಲರ ಅನುಗ್ರಹ ಆಶೀರ್ವಾದದಿಂದ ನನ್ನ ಇಚ್ಛೆ ಸಂಪನ್ನಗೊಂಡಿತು ಅನ್ನೋ ರೀತಿಯಲ್ಲಿ ಒಂದು ವಾಸ್ತವವಾಗಿ ಅಂದರೆ ಅದನ್ನು ನೀವು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ಕೊಂಡು ಅದನ್ನು ವಿಸರ್ಜನೆ ಮಾಡಬೇಕು. ಇದೇ ಮ್ಯಾನಿಫೆಸ್ಟ್ ಆಗಿರುತ್ತೆ. ನೀವು ಯಾವ ನಂಬಿಕೆ ಇಟ್ಟು ಪೂಜೆ ಮಾಡಿರ್ತೀರೋ ಆ ಆಸೆ 9 ದಿನಗಳ ಒಳಗೆ ಕೈಗೂಡುತ್ತೆ. ಕೆಲವರಿಗೆ ನಿಧಾನ ಆಗ್ಬೋದು ಆದರೆ ಖಂಡಿತ ವ್ಯರ್ಥ ಆಗೋದಿಲ್ಲ. ಆಸೆ ಈಡೇರುತ್ತೆ. ಸಮಸ್ಯೆ ಪರಿಹಾರ ಆಗೇ ಆಗುತ್ತೆ. ನೀವು ಯಾವ ಉದ್ದೇಶವನ್ನು ಇಟ್ಕೊಂಡು ಮಾಡಿರ್ತೀರೋ ಅದು ನಿಮಗೆ ಖಂಡಿತ ನೆರವೇರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಮಾಡ್ಕೊಳ್ಳಿ. ನಮಗೆ ಹೊಳೆ, ಕೆರೆ ಇಂಥ ಹತ್ರ ಹೋಗೋಕ್ಕಾಗೋದಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯ ಹಿಂದ್ಗಡೆ ಯಾವುದಾದ್ರೂ ಒಂದು ಗಿಡ ಮರ ಇದೆ ಅಂದರೆ, ಒಂದು ಬೇವಿನ ಮರ ಇದೆಯೋ, ಇಲ್ಲ ಯಾವುದೋ ಒಂದು ಮರ ಇದೆ, ಗಿಡ ಇದೆ, ಹೂವಿನ ಗಿಡ ಇದೆ ಅಂದರೆ ಅದರ ಅಡಿಗೆ ಸ್ವಲ್ಪ ಮಣ್ಣನ್ನು ತೆಗೆದು, ಗುಂಡಿ ತೆಗೆದು ಅದರೊಳಗೆ ಇದನ್ನು ಹಾಕಿ ಮುಚ್ಚಿಬಿಡಬೇಕು.
ಪಂಚಭೂತಗಳಲ್ಲಿ ಮಣ್ಣು ಕೂಡ ಒಂದು, ಹಾಗಾಗಿ ಅದರಲ್ಲೂ ಕೂಡ ನೀವು ಇದನ್ನು ಲೀನ ಮಾಡ್ಬೋದು. ಹೆಣ್ಣು ಗಂಡು ಮಕ್ಕಳು ವಯಸ್ಸಾದವರು ಯಾರು ಬೇಕಾದರೂ ಗುರುವಿನಲ್ಲಿ ಶರಣಾಗಿ ಈ ಪ್ರಕೃತಿಯ ಪೂಜೆಯನ್ನು ಮಾಡ್ಬೋದು. ಖಂಡಿತ ಗುರುವಿನ ಆಶೀರ್ವಾದ ನಿಮಗೆ ಸಿಗುತ್ತೆ. ಈ ಪ್ರಕೃತಿಯ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ. ಗ್ರಹ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಪ್ರಕೃತಿಯನ್ನು ಪೂಜೆ ಮಾಡೋದ್ರಿಂದ ಕೂಡ ಗ್ರಹ ದೋಷಗಳು ನಿವಾರಣೆ ಆಗ್ತವೆ ಸ್ನೇಹಿತರೆ. ಗುರುವಾರದಿಂದನೇ ಪೂಜೆ ಶುರು ಮಾಡಬೇಕು. ಶುಕ್ರವಾರಕ್ಕೆ ವಿಸರ್ಜನೆ ಅಂದರೆ ಅದನ್ನು ಸಂಪನ್ನಗೊಳಿಸಿ ನೀವು ಶನಿವಾರದ ದಿನ ಬೆಳಗ್ಗೆ ಅದನ್ನು ವಿಸರ್ಜನೆ ಮಾಡ್ಕೊಳ್ಳಿ. ಮನೆಯಲ್ಲೂ ಮಾಡ್ಬೋದು, ಆಫೀಸಲ್ಲಿ ಕೂಡ ಮಾಡ್ಬೋದು, ವ್ಯಾಪಾರದ ಜಾಗದಲ್ಲೂ ಕೂಡ ನೀವು ಮಾಡ್ಬೋದು. ತುಂಬ ಒಳ್ಳೆಯದಾಗತ್ತೆ. ನಿಮಗೆ ಅನಿಸುತ್ತೆ ಮನಸ್ಸಿಗೆ ಶಾಂತಿ, ನಾನು ಎಲ್ಲ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ತಾ ಇದ್ದೀನಿ, ಎಲ್ಲ ಒಳ್ಳೆಯದಾಗ್ತಾ ಇದೆ, ಗುರು ನನ್ನ ಜೊತೆಗಿದ್ದು ಮಾರ್ಗದರ್ಶನ ಮಾಡ್ತಾ ನನ್ನಿಂದ ಒಳ್ಳೊಳ್ಳೆಯ ಕರ್ಮದ ಸೇವೆಗಳನ್ನು ಮಾಡಿಸಿ ನನ್ನ ಎಲ್ಲ ರೀತಿಯ ದೋಷಗಳನ್ನು ಕಳೀತಾ ಇದ್ದಾರೆ, ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ನನಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವ ಭರವಸೆ ನಿಮ್ಗೆ ಬರೋದ್ರ ಜೊತೆಗೆ ಆ ಎಲ್ಲ ರೀತಿಯ ದೋಷಗಳಿಂದ ನೀವು ಮುಕ್ತರಾಗ್ತೀರಾ. ಅನೇಕ ರೀತಿಯ ಕರ್ಮದ ಸುಳಿಯಿಂದ ನೀವು ಬಿಡುಗಡೆ ಆಗ್ತೀರಾ. ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯತ್ತ ಅಂದರೆ ಒಂದು ಆಧ್ಯಾತ್ಮಿಕ ಮಾರ್ಗವನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದರೆ ಆ ಮಾರ್ಗ ಭಗವಂತನಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಭಗವಂತನಡೆಗೆ ನೀವು ಹೋಗ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಹಂತ ಹಂತವಾಗಿ ಅವರ ರಕ್ಷಣೆಯಲ್ಲಿ ನೀವು ಇರ್ತಾ ಹೋಗ್ತೀರಾ. ಅದರಿಂದ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ತೀರಾ. ನಂಬಿಕೆ ಇಟ್ಟು ಈ ವ್ರತವನ್ನು, ಈ ಒಂದು ಸಂಕಲ್ಪವನ್ನು, ಈ ಪೂಜೆಯನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. 9 ದಿನಗಳೇ ಮಾಡ್ಕೊಳ್ಬೇಕಂದ್ರೆ 9 ದಿನಗಳು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮಧ್ಯ ಪೀರಿಯಡ್ಸ್ ಆದರೆ ಏನು ಮಾಡಬೇಕು ಅನ್ನೋ ಡೌಟ್ ಇರುತ್ತಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಪೀರಿಯಡ್ಸ್ ಮುಗಿಸ್ಕೊಂಡ ನಂತರವೇ ಈ ಸಂಕಲ್ಪವನ್ನು ತಗೊಂಡು ಈ ಪೂಜೆಯನ್ನು ಶುರು ಮಾಡಿ. ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.